ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನಬೆಳವಡಿ ಗ್ರಾಮದವರಾದ ಶ್ರೀ ನಿಂಗಪ್ಪ ಮಾಚಯ್ಯ ಮಡಿವಾಳರ್ ಇವರು ಭಾರತೀಯ ಸೇನೆಯಲ್ಲಿ ಸುದೀರ್ಘ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮ ಬೆಳವಡಿಗೆ ಆಗಮಿಸಿದರು. ಮರಾಠ ಲೈಟ್ ಇನ್ಫೆಂಟ್ರಿ ಸೆಂಟರ್ ಬೆಳಗಾವಿಯಿಂದ ಹಿರೇಬಾಗೇವಾಡಿಯಲ್ಲಿರುವ ಬಸವಣ್ಣನ ಮೂರ್ತಿಗೆ ಮಾಲೆಯನ್ನು ಹಾಕಿ ಅಲ್ಲಿಂದ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಗೆ ಮಾಲೆ ಹಾಕುವ ಮುಖಾಂತರ ತದನಂತರ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ನಮಸ್ಕರಿಸಿ ಬೆಳವಡಿಯ ಶ್ರೀ ವೀರಭದ್ರ ದೇವರ ಆಶೀರ್ವಾದ ಪಡೆದು ಅಲ್ಲಿಂದ ಬೆಳವಡಿಯ ರಾಣಿ ಮಲ್ಲಮ್ಮನ ಮೂರ್ತಿಗೆ ಮಾಲೆಯನ್ನು ಹಾಕಿ ಬೈಕ್ ರ್ಯಾಲಿ ಮುಖಾಂತರ ತಮ್ಮ ಮನೆಗೆ ತೆರಳಿದರು. ಹಾಗೂ ಇದೇ ಸಂದರ್ಭದಲ್ಲಿ ಬಂಧು ಬಳಗದವರು, ಸ್ನೇಹಿತರು, ಹಿರಿಯರು, ಯುವಕರು ಭಾಗಿಯಾಗಿದ್ದರು. ನಾಡಿನ ಜನತೆಗೆ ಮಲ್ಲಮ್ಮನ ಉತ್ಸವದ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಇವತ್ತು ಬೆಳವಡಿಯ ಒಂದು ಗ್ರಾಮದಲ್ಲಿ ಮತ್ತೊಂದು ವಿಶೇಷತೆ ಹಾಗೂ ಸಂಭ್ರಮ ಮನೆ ಮಾಡಿದೆ. ಏಕೆಂದ್ರೆ ಸುದೀರ್ಘವಾಗಿ 23 ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿ ಅಮೋಘವಂತ ಒಂದು ಸೇವೆ ಸಲ್ಲಿಸಿ ನಿಂಗಪ್ಪ ಮಡಿವಾಳರ್ ಅವರು ಸ್ವಗ್ರಾಮಕ್ಕೆ ಇವತ್ತು ಬಂದಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಒಂದು ಆತ್ಮೀಯವಾಗಿ ಅದ್ದೂರಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಅವರು ಈ ಗ್ರಾಮಕ್ಕೆ ಬರುವ ಮುಂಚೆ ಇಲ್ಲಿ ಈ ಗ್ರಾಮದ ಅಧಿದೇವತೆ ಆಗಿರ್ತಕ್ಕಂತಹ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷವಾದಂತಹ ಒಂದು ದಂಪತಿಗಳೊಂದಿಗೆ ಆಗಮಿಸಿ ವಿಶೇಷ ಒಂದು ಪೂಜೆಯನ್ನ ಸಲ್ಲಿಸಿ ಈ ಗ್ರಾಮಕ್ಕೆ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅವರ ಒಂದು ಜೀವನ, ನಿವೃತ್ತಿ ಜೀವನ ಸುಖಮಯವಾಗಲಿ ಅನ್ನುವಂಥ ಒಂದು ಶುಭಾಶಯಗಳನ್ನ ಅವರಿಗೆ ಸಲ್ಲಿಸುತ್ತಾ ಅವರಿಂದ 2 ಅನಿಸಿಕೆಗಳನ್ನ ವೀಕ್ಷಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಸರ್ ನಮಸ್ಕಾರ. ತಾವು ಇವತ್ತು ಭಾರತೀಯ ಸೈನ್ಯದಲ್ಲಿ ನಮ್ಮನ್ನೆಲ್ಲರನ್ನು ಕಾಯಲಿಕ್ಕೆ ತಮ್ಮ ಜೀವನವನ್ನು, ತಮ್ಮ ಹೆಂಡತಿ ಮಕ್ಕಳನ್ನು ಒಂದು ಕಡೆಗಿಟ್ಟು ಇವತ್ತು ನಮ್ಮನ್ನು ಕಾಯಲಿಕ್ಕೆ ನೀವು 23 ವರ್ಷಗಳ ಕಾಲ ಸುದೀರ್ಘವಾಗಿರುವ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದೀರಿ ಸರ್. ಈ ಸಂದರ್ಭದಲ್ಲಿ ಇಂದಿನ ಯುವಕರಿಗೆ ಮತ್ತು ಈ ನಾಡಿನ ಜನರಿಗೆ ನಿಮ್ಮಿಂದ ಏನೋ ಒಂದು ಉಪದೇಶವನ್ನ ಕೊಡ್ತಾ ಇದ್ದೀರಿ? ನಾನು ಹವಾಲ್ದಾರ್ ನಿಂಗಪ್ಪ ಮಡಿವಾಳರ್ 23 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನನ್ನ ಸ್ವಗ್ರಾಮಕ್ಕೆ ಮರಳಿ ವಾಪಸ್ ಬಂದಿದ್ದೇನೆ. ಹಾಗೂ ಈ ಸಮಾರಂಭದಲ್ಲಿ ಸೇರಿದಂಥ ಎಲ್ಲ ಗುರು ಹಿರಿಯರಿಗೂ, ಗಣ್ಯಮಾನ್ಯರಿಗೂ, ನನ್ನ ಗೆಳೆಯ ಬಳಗದವರಿಗೂ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಸೈನ್ಯ ಎಂಬುದು ಒಂದು ದೇಶ ಸೇವೆ ಅನ್ನೋದಕ್ಕಿಂತಲೂ ನಮಗೆ ಊರಲ್ಲಿ ಬಂದ ಮೇಲೆ ನಮಗೆ ಯಾವುದೇ ಥರನಾದ ನಮಗೆ ಖುಷಿ ಸಿಗುತ್ತೆಯೋ ಇಲ್ಲೋ, ಅದಕ್ಕಿಂತ ಹೆಚ್ಚು ಖುಷಿ ನಮಗೆ ಸೇನೆಯಲ್ಲಿ ಸಿಗುತ್ತೆ. ಅಲ್ಲಿ ನಾವು ಯಾವುದೇ ಧರ್ಮವನ್ನು, ನೀನು ಮುಸ್ಲಿಮ, ಹಿಂದೂ, ಕ್ರಿಸ್ತ ಅಂತ ಹೇಳಿ ನಾವು ಭೇದ ಭಾವ ಮಾಡುವುದಿಲ್ಲ. ಅದು ಸೇನೆಯಲ್ಲಿ ಮಾತ್ರ ಯಾವುದೇ ಧರ್ಮ, ನಿನ್ನ ಧರ್ಮ ಯಾವುದು ಇದು ಅಂತೇಳಿ ಯಾರು ಪಾಲನೆ ಮಾಡುವುದಿಲ್ಲ. ಎಲ್ಲರೂ ಸೇರಿ, ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಸ್ತ ಆಗಲಿ, ಎಲ್ಲರೂ ಸೇರಿ ಒಂದೇ ಧರ್ಮವನ್ನು, ನಾವು ಹಿಂದೂ ಎಂಬ ಧರ್ಮವನ್ನು ಆಚರಿಸುತ್ತಾರೆ. ಆದರೆ ಊರಿನಲ್ಲಿ ಹಾಗೂ ಪಟ್ಟಣ ಶಹರಗಳಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ರಾಜಕಾರಣಿಗಳಾಗಲಿ ಹಾಗೂ ದೇಶದಲ್ಲಿ ರಾಜಕೀಯ ಮಾಡುವವರಾಗಲಿ ಧರ್ಮವನ್ನು ಎತ್ತಿ ಮಾತನಾಡುತ್ತಾರೆ. ಅದರಿಂದ ನಮ್ಮ ಯುವ ಜನಾಂಗದವರು ದಾರಿಯನ್ನು ತಪ್ಪಿ ಅವರು ತಮಗೆ ತಿಳಿದ ಹಾಗೆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ತಮ್ಮ ಇದನ್ನು ಮಾಡ್ತಾರೆ. ಧರ್ಮದ ಬಗ್ಗೆ ಯಾವಾಗಲಾದರೂ ಧರ್ಮ ಅಂದರೆ ಒಂದೇ, ಹಿಂದೂ ಧರ್ಮ, ನಾವೆಲ್ಲ ಒಂದು ಎಂಬ ಹೇಳಿ ಎಲ್ಲರೂ ಕೂಡಿ ಚೆನ್ನಾಗಿ ಬಾಳಬೇಕೆಂದು ನಾವು ಕೇಳಿಕೊಡ್ತೇವೆ. ಒಳ್ಳೆ ಸರ್, ಇವತ್ತಿನ ಯುವ ಜನತೆಗೆ ಬಹಳ ಒಳ್ಳೆಯ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ ಸರ್. ನಾವೆಲ್ಲರೂ ಕೂಡ ಭಾರತ ಮಾತೆಯ